ಇವತ್ತು ನಮ್ಮ ಹತ್ರ ಇದೆ ಪೋಕೋ X7 Pro 5G. ಈ ಫೋನ್ ಇದೇ ತಿಂಗಳು 14ನೇ ತಾರೀಕು ಲಾಂಚ್ ಆಗಿತ್ತು. ಈ ಫೋನ್ ತಗೋಬೇಕು ಅಂತ ತುಂಬಾ ಜನ ವೇಟ್ ಮಾಡ್ತಾ ಇದ್ರು. ಇವತ್ತಿನ ವಿಡಿಯೋಲಿ ನಾನು ಈ ಪೋಕೋ X7 Pro ನ ಅನ್ಬಾಕ್ಸಿಂಗ್ ಮಾಡಿ ಹಾಗೆ ನಾನು ಇದನ್ನ ಯೂಸ್ ಮಾಡಿ ನನಗೆ ಏನ್ ಅನಿಸ್ತು ಅಂತ ನಾನು ಹೇಳ್ತೀನಿ. ಹಾಗೆ ನಾನು ಕೂಡ ಪೋಕೋ X7 ಅನ್ಬಾಕ್ಸಿಂಗ್ ಮಾಡಿದೀನಿ. ನೀವೇನಾದ್ರೂ ಆ ವಿಡಿಯೋನ ನೋಡಿಲ್ಲ ಅಂತ ಅಂದ್ರೆ ನೀವು ಹೋಗಿ ನೋಡಿ, ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಹಾಗೆ ಈ ಫೋನ್ ಬಂದು ನಮ್ಗೆ ಪೋಕೋ ಅವ್ರೇನ್ ಕಳ್ಸಿಕೊಟ್ಟಿಲ್ಲ. ಈ ಫೋನ್ ನಮ್ಗೆ ನಮ್ಮ ರವಿಕುಮಾರ್ ಎಂಟರ್ಪ್ರೈಸಸ್ ಅವರು ಕಳ್ಸಿಕೊಟ್ಟಿದ್ದಾರೆ. ರವಿಕುಮಾರ್ ಎಂಟರ್ಪ್ರೈಸಸ್ ಅವ್ರದ್ದು ಟೋಟಲ್ ಬಂದು 3 ಶಾಪ್ಸ್ ಇದಾವೆ. ಮೇನ್ ಬ್ರಾಂಚ್ ಬಂದು ಬಾಗಲಗುಂಟೆಯಲ್ಲಿದೆ, ಇನ್ನೊಂದು ಬ್ರಾಂಚ್ ಬಂದು ಟಿ ದಾಸರಳ್ಳಿಯಲ್ಲಿದೆ, ಹಾಗೆ ಇನ್ನೊಂದು ಬ್ರಾಂಚ್ ಬಂದು ಮಾದನಾಯಕನಹಳ್ಳಿಯಲ್ಲಿದೆ. ಈ 3 ಶಾಪ್ಸ್ ಗಳಲ್ಲಿ ನಿಮ್ಗೆ ಯಾವ್ದು ಹತ್ರ ಆಗುತ್ತೋ ನೀವು ಆ ಶಾಪ್ಗೆ ಹೋಗಿ ಭೇಟಿ ನೀಡಿ. ನಿಮ್ಗೆ ಯಾವುದೇ ರೀತಿಯ ಫೋನ್ಸ್, ಲ್ಯಾಪ್ಟಾಪ್ಸ್ ಹಾಗೆ ಬೇರೆ ಬೇರೆ ಟೆಕ್ ಗ್ಯಾಜೆಟ್ಸ್ ಗಳನ್ನ ತಗೋಬೇಕು ಅಂತಿದ್ರೆ ನೀವು ಅದೇ ಶಾಪ್ ಅಲ್ಲಿ ಹೋಗಿ ಪರ್ಚೇಸ್ ಮಾಡಿ. ನಿಮ್ಗೆ ಎಲ್ಲಾ ಪ್ರಾಡಕ್ಟ್ಸ್ ಗಳ ಮೇಲೆ ಡಿಸ್ಕೌಂಟ್ಸ್ ನ ಕೊಡ್ತಾರೆ. ಹಾಗೆ ನೀವೇನಾದ್ರೂ ನಮ್ ಚಾನಲ್ ಕಡೆಯಿಂದ ಹೋದ್ರೆ ನಿಮ್ಗೆ ಸ್ಪೆಷಲ್ ಆಗಿ ಬ್ರಾಂಡೆಡ್ ಇಯರ್ಬಡ್ಸ್ ನ ಕೂಡ ಫ್ರೀ ಆಗಿ ಕೊಡ್ತಾರೆ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ಗೆ ಬಂದಿದ್ರೆ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಾನು ಸಹ ಅನ್ಬಾಕ್ಸಿಂಗ್ ವಿಡಿಯೋಸ್ ಹಾಗೆ ಬೇರೆ ಬೇರೆ ಟೆಕ್ ವಿಡಿಯೋಸ್ ನ ಮಾಡ್ತೀನಿ. ಸಪೋರ್ಟ್ ಮಾಡ್ತೀರಾ ಅಲ್ವಾ? ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ನಾವು ಇದರ ಬಾಕ್ಸ್ ಅಲ್ಲಿ ಏನೇನ್ ಸಿಗುತ್ತೆ ಅಂತ ನೋಡೋದಾದ್ರೆ, ನೋಡಿ ಬಾಕ್ಸ್ ನಿಮ್ಗೆ ಇದೇ ತರ ಕಾಣಿಸುತ್ತೆ. ಇದೇ ರೀತಿ ಇರುತ್ತೆ, ಬ್ಲಾಕ್ ಅಂಡ್ ಯೆಲ್ಲೋ ಕಲರ್ ಅಲ್ಲಿ ಸಿಗುತ್ತೆ. ಹಾಗೆ ಈ ಬಾಕ್ಸ್ ನ ಹಿಂದೆಗಡೆ ನೀವು ಸಹ ನೋಡಬಹುದು, ಈ ಫೋನ್ ನ ಕೆಲವು ಫೀಚರ್ಸ್ ಗಳು ಇಲ್ಲಿ ಮೆನ್ಷನ್ ಮಾಡಿದರೆ. ಹಾಗೆ ನಾವು ಇವಾಗ ಬಾಕ್ಸ್ ನ ಓಪನ್ ಮಾಡೋಣ. ನೋಡಿ, ಬಾಕ್ಸ್ ನ ಓಪನ್ ಮಾಡ್ತಾ ಇದ್ದಂಗೆ ಇಲ್ಲಿ ನಮ್ಗೆ ಇನ್ನೊಂದು ಬಾಕ್ಸ್ ಕಾಣಿಸುತ್ತೆ. ನೋಡಿ, ಈ ಬಾಕ್ಸ್ ಅಲ್ಲಿ ನಾವು ಓಪನ್ ಮಾಡ್ತಾ ಇದ್ದಂಗೆ ಇಲ್ಲಿ ಒಂದು ಸಿಮ್ ಎಜೆಕ್ಟರ್ ಪಿನ್ ಇದೆ. ಹಾಗೆ ಇಲ್ಲಿ ಒಂದು ಯೂಸರ್ ಮ್ಯಾನ್ಯಲ್ ನ ಕೂಡ ಕೊಟ್ಟಿದ್ದಾರೆ. ಹಾಗೆ ಇದ್ರ ಜೊತೆಗೆ ಒಂದು ಲೆದರ್ ಫಿನಿಶಿಂಗ್ ಇರೋ ಬ್ಯಾಕ್ ಕೇಸ್ ಕೂಡ ಸಿಗುತ್ತೆ. ಪರವಾಗಿಲ್ಲ, ಇದು ಸಹ ಚೆನ್ನಾಗಿದೆ. ತುಂಬಾ ಬೇಗ ಏನು ಗಲೀಜ್ ಆಗೋದಿಲ್ಲ. ಇದಲ್ಲದೆ ಬಾಕ್ಸ್ ಅಲ್ಲಿ ನಮ್ಗೆ ಫೋನ್ ಸಿಗುತ್ತೆ. ಈ ಫೋನ್ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಹಾಗೆ ನಾವು ನೋಡಬಹುದು ಬಾಕ್ಸ್ ಅಲ್ಲಿ 90 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಸಿಗುತ್ತೆ. ಹಾಗೆ ಟೈಪ್ A to ಟೈಪ್ C ಕೇಬಲ್ ಕೂಡ ಸಿಗುತ್ತೆ. ಬಾಕ್ಸ್ ಅಲ್ಲಿ ನಿಮ್ಗೆ ಎಲ್ಲಾನು ಸಿಗುತ್ತೆ. ನೀವೇನು ಎಕ್ಸ್ಟ್ರಾ ಖರ್ಚು ಮಾಡೋ ಅಗತ್ಯನೇ ಇರೋದಿಲ್ಲ. ಈ ಫೋನ್ ಬ್ಯಾಕ್ ಸೈಡ್ ಡ್ಯುಯಲ್ ಟೋನ್ ಡಿಸೈನ್ ಸಿಗುತ್ತೆ. ಯೆಲ್ಲೋ ಹಾಗೆ ಬ್ಲಾಕ್ ಕಲರ್ಸ್ ಅಲ್ಲಿ ಇದೆ. ನೀವು ಸಹ ಇಲ್ಲಿ ನೋಡಬಹುದು. ಯೆಲ್ಲೋ ಕಲರ್ ಸ್ವಲ್ಪ ಸ್ಟ್ರೈಟ್ ಲೈನ್ ಟೆಕ್ಸ್ಚರ್ ನ ಹೊಂದಿದೆ. ಬ್ಲಾಕ್ ಕಲರ್ ಸ್ವಲ್ಪ ಲೆದರ್ ನ ಹೊಂದಿದೆ. ಈ ಫೋನ್ ನೋಡೋದಕ್ಕೆ ತುಂಬಾ ಪ್ರೀಮಿಯಂ ಆಗಿದೆ. ಹಾಗೆ ಈ ಕಲರ್ ಪೋಕೋ ಸಿಗ್ನೇಚರ್ ಕಲರ್ ಆಗಿದೆ. ಇದಲ್ಲದೆ ಈ ಫೋನ್ ಅಲ್ಲಿ ಇನ್ನೂ 2 ಕಲರ್ಸ್ ಗಳು ಸಿಗುತ್ತೆ, ಆಬ್ಸಿಡಿಯನ್ ಬ್ಲಾಕ್ ಹಾಗೆ ನೆಬ್ಯುಲಾ ಗ್ರೀನ್ ಅಂತ. ಈ 2 ಫೋನ್ಸ್ ಗಳಲ್ಲಿ ಪಾಲಿಕಾರ್ಬನೇಟ್ ಇಂದ ಮಾಡಲಾಗಿದೆ. ನಿಮ್ಗೆ ಏನಾದ್ರೂ ಈ ವೇಗನ್ ಲೆದರ್ ಇರೋ ಫೋನ್ ಬೇಡ ಅಂತ ಇದ್ರೆ ನೀವು ಈ ಫೋನ್ ತಗೋಬಹುದು. ಹಾಗೆ ಈ ಫೋನ್ ಅಲ್ಲಿ ಮೆಟಲ್ ಫ್ರೇಮ್ಸ್ ನ ಕೊಡಲಾಗಿದೆ. ಬ್ಲಾಕ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ. ಹಾಗೆ ಇದ್ರ ಕ್ಯಾಮೆರಾ ಮಾಡ್ಯೂಲ್ ಅಲ್ಲಿ ಗೋಲ್ಡ್ ಕಲರ್ ನ ರಿಂಗ್ ಟೈಪ್ ಫ್ರೇಮ್ಸ್ ನ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಪವರ್ ಬಟನ್ ಕೂಡ ಇದರಲ್ಲಿ ಯೆಲ್ಲೋ ಕಲರ್ ಅಲ್ಲಿ ಇದೆ. ಈ ಫೋನ್ ಇನ್ ಹ್ಯಾಂಡ್ ಫೀಲ್ ನೀವು ನೋಡಬಹುದು, ತುಂಬಾ ಚೆನ್ನಾಗಿದೆ. ಹಾಗೆ ಈ ಯೆಲ್ಲೋ ಬ್ಲಾಕ್ ಹಾಗೂ ವೇಗನ್ ಲೆದರ್ ಇರೋದ್ರಿಂದ ಫೋನ್ ತುಂಬಾ ಪ್ರೀಮಿಯಂ ಆಗಿ ಕಾಣಿಸುತ್ತೆ. ನೀವು ಸಹ ಇಲ್ಲಿ ನೋಡ್ತಾ ಇರಬಹುದು. ಈ ಡಿಸೈನ್ ನನ್ಗಂತೂ ತುಂಬಾ ಇಷ್ಟ ಆಯ್ತು. ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ನೀವು ಸಹ ಇಲ್ಲಿ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ನಾವು ಇದರ ವೆಯ್ಟ್ ನ ನೋಡೋದಾದ್ರೆ, ನೀವು ನಂಬೋದಿಲ್ಲ, ಇದರಲ್ಲಿ 6550 mAh ಬಿಗ್ ಬ್ಯಾಟರಿ ಇದ್ರೂನು ಈ ಫೋನ್ ಕೇವಲ 200 ಗ್ರಾಮ್ ಇದೆ ಅಷ್ಟೇ. ಹಾಗೆ 8.6 mm ಥಿಕ್ನೆಸ್ ನ ಹೊಂದಿದೆ. ನನ್ಗನ್ಸುತ್ತೆ ಇದ್ರ ವೆಯ್ಟ್ ಹಾಗೆ ಥಿಕ್ನೆಸ್ ಸರಿಯಾಗಿ ಮೇಂಟೈನ್ ಮಾಡಿದ್ದಾರೆ. ಯಾಕಂದ್ರೆ ಈ ಬಿಗ್ ಬ್ಯಾಟರಿ ಇದ್ರೂನು ಈ ಫೋನ್ ಜಾಸ್ತಿ ತೂಕ ಇಲ್ಲ, ಹಾಗೆ ಜಾಸ್ತಿ ದಪ್ಪನೂ ಇಲ್ಲ. ಈ ವಿಷಯದಲ್ಲಿ ನನ್ಗೆ ತುಂಬಾ ಇಷ್ಟ ಆಯ್ತು. ಕೈಯಲ್ಲಿ ಹಿಡ್ಕೊಂಡಾಗ ಜಾಸ್ತಿ ಭಾರ ಇದೆ ಅಂತ ನನ್ಗೇನು ಅನ್ಸಿಲ್ಲ. ಈ ಫೋನ್ ಸ್ಲಿಮ್ ಹಾಗೆ ಸ್ಟೈಲಿಶ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೆಕ್ಸ್ಟ್ ನಾವು ಇದರ ಪೋರ್ಟ್ಸ್ ಹಾಗೆ ಬಟನ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ ನ ಕೆಳಗಡೆ ನೀವು ಇಲ್ಲಿ ನೋಡಬಹುದು ಸ್ಪೀಕರ್ ಗ್ರಿಲ್ ಇದೆ. ಹಾಗೆ ಇಲ್ಲಿ ಮೈಕ್ರೋಫೋನ್ ಇದೆ. ಹಾಗೆ 2.0 USB ಟೈಪ್ C ಪೋರ್ಟ್ ಇದೆ. ಹಾಗೆ ಇನ್ನೊಂದು ಮೈಕ್ರೋಫೋನ್ ಇದೆ ಇಲ್ಲಿ. ಹಾಗೆ ಇಲ್ಲಿ ಸಿಮ್ ಕಾರ್ಡ್ ಟ್ರೇ ಇದೆ. ಇದನ್ನ ನಾವು ಓಪನ್ ಮಾಡಿ ನೋಡೋದಾದ್ರೆ, ಇದು ಡ್ಯುಯಲ್ ನ್ಯಾನೋ ಸಿಮ್ ಸ್ಲಾಟ್ ಆಗಿದೆ. ಇದರಲ್ಲಿ 2 ಸಿಮ್ ನ ಹಾಕಬಹುದು, ಆದ್ರೆ ಮೆಮೊರಿ ಕಾರ್ಡ್ ನ ಹಾಕೋದಕ್ಕೆ ಆಗೋದಿಲ್ಲ. ಹಾಗೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಪವರ್ ಆನ್ ಅಂಡ್ ಆಫ್ ಬಟನ್ ಇದೆ. ಇದ್ರ ಮೇಲೆ ವಾಲ್ಯೂಮ್ ರಾಕರ್ ಇದೆ. ಹಾಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನೂ ಇಲ್ಲ, ಜಸ್ಟ್ ಹಾಗೆ ಖಾಲಿ ಇದೆ. ಈ ಫೋನ್ ಮೇಲೆ ಸಹ ನಾವು ನೋಡಬಹುದು, ಇಲ್ಲಿ ಸ್ಪೀಕರ್ ಗ್ರಿಲ್ ಇದೆ, IR ಬ್ಲಾಸ್ಟರ್ ಇದೆ. ಹಾಗೆ ಇಲ್ಲಿ ನಾಯ್ಸ್ ಕ್ಯಾನ್ಸಲಿಂಗ್ ಮೈಕ್ರೋಫೋನ್ ಇದೆ. ಯಾವುದೇ 3.5 mm ಆಡಿಯೋ ಜಾಕ್ ನ ಇದರಲ್ಲಿ ಕೊಟ್ಟಿಲ್ಲ. ಇದರ ಸ್ಪೀಕರ್ ಬಗ್ಗೆ ನಾವು ಮಾತಾಡೋದಾದ್ರೆ, ಇದರಲ್ಲಿ ಡಾಲ್ಬಿ ಅಟ್ಮಾಸ್ ಕಡೆಯಿಂದ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ನ ಕೊಟ್ಟಿದ್ದಾರೆ. ಈ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ತುಂಬಾ ಲೌಡ್ ಆಗಿದೆ. ಇದರಲ್ಲಿ ಆಡಿಯೋ ಡೀಟೇಲ್ ಆಗಿ ಕೇಳಿಸುತ್ತೆ. ಆದ್ರೆ ಸ್ವಲ್ಪ ಬೇಸ್ ಕಡಿಮೆ ಆಯ್ತು ಅಂತ ಅನ್ನಿಸ್ತು. ಬೇಸ್ ಇನ್ನು ಜಾಸ್ತಿ ಸ್ವಲ್ಪ ಬೆಟರ್ ಆಗಿ ಕೊಡಬಹುದಾಗಿತ್ತು. ಬೇಸ್ ಎಲ್ಲಿ ಜಾಸ್ತಿ ಬರುತ್ತೋ ಅಲ್ಲಿ ಆಡಿಯೋ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ. ಇದನ್ನ ಬಿಟ್ಟರೆ ಸ್ಪೀಕರ್ ಚೆನ್ನಾಗಿದಾವೆ.
ನೆಕ್ಸ್ಟ್ ನಾವು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ಅಲ್ಲಿ 6.67 ಇಂಚಸ್ ಫುಲ್ HD ಪ್ಲಸ್ LTPS AMOLED ಡಿಸ್ಪ್ಲೇ ಸಿಗುತ್ತೆ. 1.5K ರೆಸಲ್ಯೂಷನ್ ಇದೆ. 120 ಹರ್ಟ್ಸ್ ಹೈಯರ್ ರಿಫ್ರೆಶ್ ರೇಟ್ ಸಿಗುತ್ತೆ. ಇದು 10+2 12 ಬಿಟ್ ಡಿಸ್ಪ್ಲೇ ಆಗಿದೆ. ಇದರಿಂದ ಈ ಫೋನ್ ಅಲ್ಲಿ 68 ಬಿಲಿಯನ್ ಕಲರ್ಸ್ ನ ಶೋ ಮಾಡುತ್ತೆ. ಹಾಗೆ 480 ಹರ್ಟ್ಸ್ ಟಚ್ ಸ್ಯಾಂಪ್ಲಿಂಗ್ ರೇಟ್ ಇದೆ. 1920 ಹರ್ಟ್ಸ್ ಹೈ ಫ್ರೀಕ್ವೆನ್ಸಿ ಇದೆ. PWM ದಿಮ್ಮಿಂಗ್ ನ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ 1400 ನೈಟ್ಸ್ ಹೈ ಬ್ರೈಟ್ನೆಸ್ ಮೋಡ್ ಕೂಡ ಇದೆ. ಇದರ ಜೊತೆಗೆ 3200 ನೈಟ್ಸ್ ಪೀಕ್ ಬ್ರೈಟ್ನೆಸ್ ಕೂಡ ಇದೆ. ಇದರ ಬ್ರೈಟ್ನೆಸ್ ತುಂಬಾ ಚೆನ್ನಾಗಿದೆ. ಇದನ್ನ ನಾನು ಔಟ್ಡೋರ್ ಅಲ್ಲಿ ಸಹ ಯೂಸ್ ಮಾಡಿ ನೋಡಿದೆ. ಡೈರೆಕ್ಟ್ ಸನ್ಲೈಟ್ ಅಲ್ಲಿ ಯೂಸ್ ಮಾಡಿದೆ. ವಿಸಿಬಲ್ ಆಗಿದೆ. ಎಲ್ಲಾನು ಕ್ಲಿಯರ್ ಆಗಿ ಕಾಣಿಸುತ್ತೆ. ಇದರ ವಿವಿಂಗ್ ಆಂಗಲ್ಸ್ ಚೆನ್ನಾಗಿದೆ. ಇದರಲ್ಲಿ ಸ್ವಲ್ಪ ಕಂಟೆಂಟ್ ನ ಪ್ಲೇ ಮಾಡಿ ಸಹ ನಾನು ನೋಡಿದೆ. ಚೆನ್ನಾಗಿದೆ. ಕಂಟೆಂಟ್ ವಾಚಿಂಗ್ ಗೋಸ್ಕರ ನೆಟ್ಫ್ಲಿಕ್ಸ್ ಅಲ್ಲಿ ವೈಡ್ ವೈನ್ L1 HDR10 ಹಾಗೆ ಡೋಲ್ಬಿ ವಿಷನ್ ನ ಸಪೋರ್ಟ್ ಇದೆ. ಯಾರು ಜಾಸ್ತಿ OTT ಆಪ್ಸ್ ನ ಜಾಸ್ತಿ ನೋಡ್ತಾರೋ ಅವರಿಗೆ ಈ ಫೋನ್ ಡಿಸ್ಪ್ಲೇ ಇಷ್ಟ ಆಗ್ಬೋದು. ಯಾಕಂದ್ರೆ ಇದರಲ್ಲಿ ಪ್ಲೇ ಆಗೋ ಕಂಟೆಂಟ್ ನ ಕಲರ್ಸ್ ನ ಚೆನ್ನಾಗಿ ಶೋ ಮಾಡುತ್ತೆ. ಇದರಲ್ಲಿ ಕಲರ್ಸ್ ಗಳು ಸ್ವಲ್ಪ ಪಂಚಿ ಆಗಿದೆ. ಡೀಪ್ ಬ್ಲಾಕ್ ಚೆನ್ನಾಗಿ ಕಾಣಿಸುತ್ತೆ. ಯೂಟ್ಯೂಬ್ ಅಲ್ಲಿ HDR ವಿಡಿಯೋಸ್ ನ ಪ್ಲೇ ಮಾಡಿದ್ರೆ ನಿಮ್ಗೆ 4K 60 FPS ನ ಸಪೋರ್ಟ್ ಸಿಗುತ್ತೆ. ಇದರಿಂದ ನಿಮ್ಮ ಕಂಟೆಂಟ್ ವಾಚಿಂಗ್ ಎಕ್ಸ್ಪೀರಿಯನ್ಸ್ ನ ಬೆಟರ್ ಮಾಡುತ್ತೆ. ಹಾಗೆ ಇದರಲ್ಲಿ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 7 ಐನ ಪ್ರೊಟೆಕ್ಷನ್ ಸಿಗುತ್ತೆ. ಇದರಿಂದ ಫೋನ್ ಜಾಸ್ತಿ ಡ್ಯಾಮೇಜ್ ಆಗೋದಿಲ್ಲ. ಇದರ ಜೊತೆಗೆ ಸ್ಕ್ರೀನ್ ಗಾರ್ಡ್ ಅವರೇ ಕೊಟ್ಟಿದ್ದಾರೆ. ಇದರಲ್ಲಿ ಬೆಸಲ್ಸ್ ಕೂಡ ಕಡಿಮೆ ಇದೆ. ಹಾಗೆ ಚಿನ್ ಕೂಡ ಕಡಿಮೆ ಇದೆ. ಇದರ ಫ್ರಂಟ್ ಅಲ್ಲಿ ಪಂಚೋಲ್ ಡಿಸೈನ್ ನ ಕೊಟ್ಟಿದ್ದಾರೆ. ಹಾಗೆ ಈ ಫೋನ್ ಫ್ಲಾಟ್ ಡಿಸ್ಪ್ಲೇ ನ ಹೊಂದಿದೆ. ಓವರ್ ಆಲ್ ಇದರ ಡಿಸ್ಪ್ಲೇ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಸ್ಮೂತ್ ಆಗಿದೆ. ಇದರ ರೆಸ್ಪಾನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಆದ್ರೆ ಫೋನ್ ಅಲ್ಲಿ ಆಲ್ವೇಸ್ ಆನ್ ಡಿಸ್ಪ್ಲೇ ಕೇವಲ 10 ಸೆಕೆಂಡ್ಸ್ ಅಷ್ಟೇ ಇರುತ್ತೆ. ಆಲ್ವೇಸ್ ಆನ್ ಡಿಸ್ಪ್ಲೇ ಆದ್ರೆ ಆಲ್ವೇಸ್ ಆಗಿರುತ್ತೆ. ಆದ್ರೆ ಇದರಲ್ಲಿ ಬೇಗ ಆಫ್ ಆಗ್ತಾ ಇದೆ. ಇದನ್ನ ಪೋಕೋ ಅವರು ಅಪ್ಡೇಟ್ ಕೊಟ್ಟು ಸರಿ ಮಾಡಬೇಕು. ಹಾಗೆ ಇದರಲ್ಲಿ ಎಕ್ಸ್ ಆಕ್ಸಿಸ್ ಲೀನಿಯರ್ ಮೋಟಾರ್ ಕೊಟ್ಟಿದ್ದಾರೆ. ಇದರಿಂದ ಇದರ ಆಪ್ಟಿಕ್ಸ್ ಚೆನ್ನಾಗಿದೆ. ಟೈಪಿಂಗ್ ಮಾಡ್ಬೇಕಾದ್ರೆ ಫೀಲ್ ಆಗುತ್ತೆ. ಈ ಫೋನ್ ಅಲ್ಲಿ IP66, IP68 ಹಾಗೆ IP69 ಸರ್ಟಿಫಿಕೇಶನ್ ಸಿಗುತ್ತೆ. ಇದರಿಂದ ಈ ಫೋನ್ 30 ಮಿನಿಟ್ಸ್ ಅಂಡರ್ ವಾಟರ್ ಯೂಸ್ ಮಾಡಬಹುದು. ಏನು ಆಗೋದಿಲ್ಲ. ಹಾಗಂತ ನೀವು ನೀರಲ್ಲಿ ಹಾಕಿ ಚೆಕ್ ಮಾಡಬೇಡಿ. ಯಾಕಂದ್ರೆ ಇದಕ್ಕೆ ಕಂಪನಿ ವಾರಂಟಿ ಕೊಡೋದಿಲ್ಲ. ಈ ಸರ್ಟಿಫಿಕೇಶನ್ ಇರೋದು ಅಕಸ್ಮಾತ್ ಫೋನ್ ನೀರಲ್ಲಿ ಏನಾದ್ರೂ ಬಿದ್ರೆ ಸ್ವಲ್ಪ ಮಟ್ಟಿಗೆ ಪ್ರೊಟೆಕ್ಷನ್ ಮಾಡೋದಕ್ಕೆ ಇರುತ್ತೆ ಅಷ್ಟೇ. ನೆಕ್ಸ್ಟ್ ನಾವು ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಮೀಡಿಯಾಟೆಕ್ ಕಡೆಯಿಂದ ಡೈಮೆನ್ಸಿಟಿ 8400 ಅಲ್ಟ್ರಾ ಪ್ರೊಸೆಸರ್ ನ ಕೊಟ್ಟಿದ್ದಾರೆ. ಈ ಪ್ರೊಸೆಸರ್ 4nm ಆರ್ಕಿಟೆಕ್ಚರ್ ಅಲ್ಲಿ ವರ್ಕ್ ಮಾಡುತ್ತೆ. ಈ ಪ್ರೊಸೆಸರ್ ಪವರ್ಫುಲ್ ಆಗಿದೆ. ಹಾಗೆ ಇದರಲ್ಲಿ AnTuTu ಸ್ಕೋರ್ ಬಂದು 15,80,000 ಮೇಲೆನೆ ಇದೆ. ಹಾಗೆ CPU ಥ್ರಾಟಲ್ 75% ಇದೆ. ಹಾಗೆ ಇದರಲ್ಲಿ 5000 mm2 ಸ್ಟೈನ್ಲೆಸ್ ಸ್ಟೀಲ್ VC ಕೂಲಿಂಗ್ ಸಿಸ್ಟಮ್ ನ ಕೊಟ್ಟಿದ್ದಾರೆ. ಇದರಿಂದ ಈ ಫೋನ್ ಏನ್ ಜಾಸ್ತಿ ಓವರ್ ಹೀಟ್ ಆಗೋದಿಲ್ಲ. ಹಾಗೆ ಇದರ ಬೆಂಚ್ ಮಾರ್ಕ್ ನ ಚೆಕ್ ಮಾಡುವಾಗ ಇದರ ಬ್ಯಾಟರಿ ಡ್ರೈನ್ ಹಾಗೆ ಟೆಂಪರೇಚರ್ ವೇರಿಯೇಷನ್ ನ ಕೂಡ ನಾನು ಚೆಕ್ ಮಾಡಿದೆ. 5 to 7% ಬ್ಯಾಟರಿ ಡ್ರೈನ್ ಆಯ್ತು. ಹಾಗೆ 8 to 9% ಟೆಂಪರೇಚರ್ ವೇರಿಯೇಷನ್ ಆಯ್ತು. ಇದು ಏನು ತುಂಬಾ ಜಾಸ್ತಿ ಅಲ್ಲ. ಇದು ನಾರ್ಮಲ್. ಜಾಸ್ತಿ ಏನು ವೇರಿಯೇಷನ್ಸ್ ಆಗಿಲ್ಲ. ಹಾಗೆ ಇದರಲ್ಲಿ LPDDR 5X RAM ಇದೆ. UFS 4.0 ಸ್ಟೋರೇಜ್ ನ ಕೊಟ್ಟಿದ್ದಾರೆ. ಯಾವುದ್ರಲ್ಲಿನೂ ಕಾಂಪ್ರಮೈಸ್ ಆಗಿಲ್ಲ. RAM ಟೈಪ್ ಹಾಗೆ ಸ್ಟೋರೇಜ್ ಚೆನ್ನಾಗಿ ಕೊಟ್ಟಿದ್ದಾರೆ. ಇದರಿಂದ ಇದರ ರೀರೈಟ್ ತುಂಬಾ ಸ್ಪೀಡ್ ಇರುತ್ತೆ. ಹಾಗೆ ಈ ಫೋನ್ ಬಂದು ಬೆಸ್ಟ್ ಗೇಮಿಂಗ್ ಫೋನ್ ಆಗಿದೆ. ಇದನ್ನ ನಾನು ಸುಮ್ಮನೆ ಹೇಳ್ತಾ ಇಲ್ಲ. 1 to 2 hours ಗೇಮ್ಸ್ ನ ಆಡಿದ್ದೀನಿ. ಇದರಲ್ಲಿ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. BGMI ಅಲ್ಲಿ ಸ್ಮೂತ್ ಅಲ್ಲಿ ಎಕ್ಸ್ಟ್ರೀಮ್ ಆಪ್ಷನ್ ವರ್ಗೂ ಆಡ್ಬೋದು. ಅಂದ್ರೆ ಈ ಫೋನ್ ಅಲ್ಲಿ 90 FPS ಗೇಮಿಂಗ್ ನ ಸಪೋರ್ಟ್ ಇಲ್ಲ. ಆದ್ರೆ 60 FPS ಗೇಮಿಂಗ್ ನ ಸಪೋರ್ಟ್ ಇದೆ. ಮುಂದೆ ಅಪ್ಡೇಟ್ ಅಲ್ಲಿ 90 FPS ಗೇಮಿಂಗ್ ಸಪೋರ್ಟ್ ಕೂಡ ಬರ್ಬೋದೇನೋ ಗೊತ್ತಿಲ್ಲ. ಹಾಗೆ COD ಅಲ್ಲಿ ವೆರಿ ಹೈ ಆಪ್ಷನ್ ಅಲ್ಲಿ ಆಡ್ಬೋದು. ಅಂದ್ರೆ ಈ ಗೇಮ್ ಅಲ್ಲಿ ನಿಮ್ಗೆ 120 FPS ಗೇಮಿಂಗ್ ಸಿಗುತ್ತೆ. BGMI ಈ COD ಅಂತ ಗೇಮ್ಸ್ ಗಳನ್ನ ಆಡುವಾಗ ಯಾವುದೇ ಫ್ರೇಮ್ ಡ್ರಾಪ್ಸ್ ಆಗೋದಿಲ್ಲ. ಜಾಸ್ತಿ ಲ್ಯಾಗ್ ಆಗೋದಿಲ್ಲ. ಆದ್ರೆ BGMI ಆಡುವಾಗ ಗೇಮ್ ಸ್ವಲ್ಪ ಸ್ಲೋ ಇದೆ ಅಂತ ನನ್ಗೆ ಫೀಲ್ ಆಯ್ತು. ಓವರ್ ಆಲ್ ಇದರ ಪರ್ಫಾರ್ಮೆನ್ಸ್ ಹಾಗೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ಪರ್ಫಾರ್ಮೆನ್ಸ್ ಅಕಾರ್ಡಿಂಗ್ ಈ ಫೋನ್ ನ ತಗೋಬಹುದು. ನೆಕ್ಸ್ಟ್ ನಾವು ಇದರ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ Android 15 ಅಲ್ಲಿ ಬರುತ್ತೆ. Xiaomi HyperOS 2.0 ಅಲ್ಲಿ ವರ್ಕ್ ಮಾಡುತ್ತೆ. ಈ ಫೋನ್ ಬಂದು HyperOS 2.0 ನ ಹೊಂದಿರುವ ನಮ್ಮ ಭಾರತದ ಮೊಟ್ಟ ಮೊದಲ ಫೋನ್ ಆಗಿದೆ. ಈ ಫೋನ್ಗೆ 3 years ಮೇಜರ್ OS ಅಪ್ಡೇಟ್ ಹಾಗೆ 4 years ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ಅಂದ್ರೆ ಈ ಫೋನ್ಗೆ Android 18th ವರೆಗೂ ಅಪ್ಡೇಟ್ ಸಿಗುತ್ತೆ. ಈ ಫೋನ್ ನ ಆರಾಮಾಗಿ 3 ರಿಂದ 4 ವರ್ಷ ಯೂಸ್ ಮಾಡಬಹುದು. ಈ HyperOS 2.0 ನ ತುಂಬಾ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಅನಿಮೇಷನ್ಸ್ ಅಂತೂ ತುಂಬಾ ಸೂಪರ್ ಆಗಿದೆ. ಇದಲ್ಲದೆ ಇದರ ನೋಟಿಫಿಕೇಶನ್
ನೋಟಿಫಿಕೇಶನ್ ಪ್ಯಾನಲ್ ಹಾಗೆ ಬೇರೆ ಬೇರೆ ಆಪ್ಸ್ ಗಳ ಎಫೆಕ್ಟ್ಸ್ ನ ಅಪ್ಗ್ರೇಡ್ ಮಾಡಲಾಗಿದೆ. ಈ ಫೋನ್ ನ UI ಅಲ್ಲಿ ಆಡ್ಸ್ ಗಳು ಏನು ಬರೋದಿಲ್ಲ, ಆದ್ರೆ ಇದರಲ್ಲಿ ಸ್ವಲ್ಪ ಫ್ರೀ ಇನ್ಸ್ಟಾಲ್ಡ್ ಆಪ್ ಗಳು ಬರುತ್ತೆ, ಅದನ್ನ ನೀವು ಅನ್ಇನ್ಸ್ಟಾಲ್ ಮಾಡ್ಕೋಬಹುದು. ಈ UI ನ ಸ್ಮೂತ್ನೆಸ್ ಚೆನ್ನಾಗಿದೆ, ನನ್ಗಂತೂ ತುಂಬಾ ಇಷ್ಟ ಆಯ್ತು. ಹಾಗೆ ಈ UI ಅಲ್ಲಿ ತುಂಬಾ ಕಸ್ಟಮೈಸೇಷನ್ ಆಪ್ಷನ್ಸ್ ಗಳು ಸಿಗುತ್ತೆ. ನೆಕ್ಸ್ಟ್ ನಾವು ಇದರ ಕ್ಯಾಮೆರಾ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ, ಇದರ ಬ್ಯಾಕ್ ಸೈಡ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ ಬಂದು 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಇದೆ. ಇದರಲ್ಲಿ ಸೋನಿ ಕಡೆಯಿಂದ LYT 600 ಸೆನ್ಸರ್ ನ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ OIS ಹಾಗೆ EIS ನ ಸಪೋರ್ಟ್ ಕೂಡ ಇದೆ. ಹಾಗೆ ಎರಡನೇದು 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಇದೆ. ಇದರ ಮೇನ್ ಕ್ಯಾಮೆರಾ ಯೂಸಬಲ್ ಆಗಿದೆ. ಡೇ ಟೈಮ್ ಅಲ್ಲಿ ತೆಗೆದ ಫೋಟೋಸ್ ಅಲ್ಲಿ ಡೀಟೇಲ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಇದರಲ್ಲಿ 2x ಝೂಮ್ ಸಪೋರ್ಟ್ ಕೂಡ ಇದೆ. ಈ 2x ಅಲ್ಲಿ ಸ್ವಲ್ಪ ಫೋಟೋಸ್ ನ ತೆಗ್ದಿದೀವಿ, ಇದ್ರಲ್ಲಿನೂ ಡೀಟೇಲ್ಸ್ ಚೆನ್ನಾಗಿ ಬಂತು. ಹಾಗೆ ಕಲರ್ಸ್ ಕೂಡ ಚೆನ್ನಾಗಿದೆ, ಸ್ಕಿನ್ ಟೋನ್ಸ್ ಕೂಡ ಚೆನ್ನಾಗಿ ಬರುತ್ತೆ, ಲೈಟ್ ಕಂಟ್ರೋಲ್ ಕೂಡ ಚೆನ್ನಾಗಾಗುತ್ತೆ. ಹಾಗೆ ಇದರಲ್ಲಿ ಪೋರ್ಟ್ರೇಟ್ ಅಲ್ಲಿನೂ 2x ಝೂಮ್ ಆಪ್ಷನ್ಸ್ ಸಿಗುತ್ತೆ. ಈ 2x ಝೂಮ್ ಪೋರ್ಟ್ರೇಟ್ ಅಲ್ಲಿನೂ ಫೋಟೋಸ್ ಗಳು ಚೆನ್ನಾಗಿನೇ ಬರುತ್ತೆ. ಆದ್ರೆ ಲೋ ಲೈಟ್ ಅಲ್ಲಿ ಟೆಸ್ಟ್ ಮಾಡಿದಾಗ ಫೋಟೋಸ್ ಗಳು ಚೆನ್ನಾಗಿ ಬರ್ಲಿಲ್ಲ. ಫೋಟೋಸ್ ಗಳು ತುಂಬಾ ಡಾರ್ಕ್ ಆಗಿ ಬರ್ತಾ ಇತ್ತು, ಡೀಟೇಲ್ಸ್ ಕೂಡ ಅಷ್ಟೊಂದು ಚೆನ್ನಾಗಿ ಬರ್ಲಿಲ್ಲ. ಹಾಗೆ ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾ ಇಂದ 4K ವಿಡಿಯೋಸ್ ನ 60 FPS ಅಲ್ಲಿ ತೆಗಿಬಹುದು. ಇದ್ರ ಜೊತೆಗೆ ಪೋರ್ಟ್ರೇಟ್ ಮಾಡೆಲ್ ಅಲ್ಲಿನೂ ವಿಡಿಯೋಸ್ ನ ತೆಗಿಬಹುದು. ಇದರ ಮೇನ್ ಕ್ಯಾಮೆರಾ ಇಂದ ತೆಗೆದ ವಿಡಿಯೋಸ್ ಗಳ ಕ್ವಾಲಿಟಿ ಚೆನ್ನಾಗಿದೆ, ಕಲರ್ಸ್ ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ಇದರ ಫ್ರಂಟ್ ಅಲ್ಲಿ 20 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಸಿಗುತ್ತೆ. ಇದರ ಫ್ರಂಟ್ ಕ್ಯಾಮೆರಾ ಕ್ವಾಲಿಟಿ ಪರವಾಗಿಲ್ಲ, ಓಕೆ ಇದೆ, ತುಂಬಾ ಚೆನ್ನಾಗಿದೆ ಅಂತಾನೂ ಇಲ್ಲ, ಚೆನ್ನಾಗಿಲ್ಲ ಅಂತಾನೂ ಇಲ್ಲ, ಆವರೇಜ್ ಆಗಿದೆ. ಡೇ ಟೈಮ್ ಅಲ್ಲಿ ಡೀಟೇಲ್ಸ್ ಚೆನ್ನಾಗಿಲ್ಲ, ಹಾಗೆ ಫೇಸ್ ಗೆ ಬ್ಯೂಟಿನ ಆಡ್ ಮಾಡುತ್ತೆ, ಇದು ಎಲ್ರಿಗೂ ಇಷ್ಟ ಆಗೋದಿಲ್ಲ ಅಂತ ಅನ್ಸುತ್ತೆ. ಈ ಫ್ರಂಟ್ ಕ್ಯಾಮೆರಾದಲ್ಲಿ 1080p ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು ಅಷ್ಟೇ. 4K ವಿಡಿಯೋಸ್ ಸಪೋರ್ಟ್ ಇಲ್ಲ, ವಿಡಿಯೋ ಸ್ಟೇಬಲ್ ಆಗಿ ಬರ್ತಾ ಇಲ್ಲ, ಸ್ವಲ್ಪ ಶೇಕ್ ಆಗ್ತಾ ಇದೆ. ಹಾಗೆ ಈ ಫೋನ್ ಇಂದ ತೆಗೆದ ಎಲ್ಲ ವಿಡಿಯೋಸ್ ಗಳು ಫೋಟೋಸ್ ಗಳನ್ನ ನಾನು ಗೂಗಲ್ ಡ್ರೈವ್ ಅಲ್ಲಿ ಹಾಕಿರ್ತೀನಿ. ಗೂಗಲ್ ಡ್ರೈವ್ ಲಿಂಕ್ ನ ಸಹ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವೇ ಹೋಗಿ ಚೆಕ್ ಮಾಡಿ, ನಿಮ್ಗೆನೆ ಗೊತ್ತಾಗುತ್ತೆ ಹೇಗಿದೆ ಇದರ ಕ್ಯಾಮೆರಾ ಕ್ವಾಲಿಟಿ ಅಂತ. ಓವರ್ ಆಲ್ ನಾನು ಹೇಳೋದು ಇದರ ಮೇನ್ ಕ್ಯಾಮೆರಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಆದ್ರೆ ಕ್ಯಾಮೆರಾ ಅಕಾರ್ಡಿಂಗ್ ಈ ಫೋನ್ ನೀವು ತಗೊಳ್ಳೋದು ಬೇಡ ಅಂತ ಅನ್ಸುತ್ತೆ ನನ್ಗೆ. ನೆಕ್ಸ್ಟ್ ನಾವು ಇದರ ಬ್ಯಾಟ್ರಿ ಲೈಫ್ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ 6550 mAh ಬಿಗ್ ಬ್ಯಾಟ್ರಿ ಸಿಗುತ್ತೆ. 90 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಇದು ಸಪೋರ್ಟ್ ಮಾಡುತ್ತೆ. ಈ ಫೋನ್ ಬಂದು 0 to 100% 1 hour 10 minutes ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ. 6550 mAh ಬಿಗ್ ಬ್ಯಾಟ್ರಿ ಇದ್ರೂನು ಇದು 1 hour ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ. ಹಾಗೆ 90 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಇದು ಸಪೋರ್ಟ್ ಮಾಡುತ್ತೆ, ಇದು ಒಂದು ಒಳ್ಳೆ ವಿಷಯನೇ. ಇದರ ಬ್ಯಾಟ್ರಿ ಬ್ಯಾಕಪ್ ತುಂಬಾ ಚೆನ್ನಾಗಿದೆ. ನೀವೇನಾದ್ರೂ ಹೆವಿ ಯೂಸ್ ಮಾಡಿದ್ರೆ 7 to 8 hours ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ನೀವೇನಾದ್ರೂ ಹೆವಿ ಯೂಸ್ ಮಾಡಿಲ್ಲ ಅಂತ ಅಂದ್ರೆ ನಾರ್ಮಲ್ ಯೂಸ್ ಮಾಡಿದ್ರೆ 2 days ಮೇಲೆನೆ ಇದರ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಓವರ್ ಆಲ್ ಇದರ ಬ್ಯಾಟ್ರಿ ಲೈಫ್ ಚೆನ್ನಾಗಿದೆ. ಹಾಗೆ ಈ ಫೋನ್ ಅಲ್ಲಿ ಎಲ್ಲಾ ಸೆನ್ಸರ್ ಗಳು ಕೂಡ ಸಿಗುತ್ತೆ. ಇದರಲ್ಲಿ ಆಪ್ಟಿಕಲ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇದೆ, ಇದು ತುಂಬಾ ಫಾಸ್ಟ್ ಇದೆ. ಇಲ್ಲಿ ನೀವು ಸಹ ನೋಡಬಹುದು, ಸ್ಕ್ಯಾನರ್ ನ ಟಚ್ ಮಾಡಿದ್ರೆ ಸಾಕು ಓಪನ್ ಆಗುತ್ತೆ. ಹಾಗೆ ಇದರಲ್ಲಿ ಫೇಸ್ ಅನ್ಲಾಕ್ ಕೂಡ ಇದೆ, ಇದು ಕೂಡ ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ. ಈ ಎರಡು ಸೆನ್ಸರ್ ಗಳು ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ಇದರ ಕನೆಕ್ಟಿವಿಟಿ ಬಗ್ಗೆ ನಾವು ಮಾತಾಡೋದಾದ್ರೆ, ಇದರಲ್ಲಿ 16 5G ಬ್ಯಾಂಡ್ಸ್ ಗಳು ಸಿಗುತ್ತೆ, ಡ್ಯುಯಲ್ 4G ಸಪೋರ್ಟ್ ಇದೆ, Wi-Fi 6 ಸಿಗುತ್ತೆ, ಬ್ಲೂಟೂತ್ 5.3 ಇದೆ, IR ಬ್ಲಾಸ್ಟರ್ ಇದೆ, NFC ಸಪೋರ್ಟ್ ಇದೆ, ಎಲ್ಲಾನು ಸಿಗುತ್ತೆ. ಇದರ 5G ಕನೆಕ್ಟಿವಿಟಿ ಚೆನ್ನಾಗಿದೆ. ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ 2 ವೇರಿಯಂಟ್ ಅಲ್ಲಿ ಸಿಗುತ್ತೆ. ಮೊದಲನೇದು 8GB RAM 256GB ಸ್ಟೋರೇಜ್ಗೆ 27,999 ಆಗುತ್ತೆ. ಆದ್ರೆ ವಿತ್ ಬ್ಯಾಂಕ್ ಆಫರ್ ಇದು 24,999ಗೆ ನಿಮ್ಗೆ ಸಿಗುತ್ತೆ. ಎರಡನೇದು 12GB RAM 256GB ಸ್ಟೋರೇಜ್ಗೆ 29,999 ಆಗುತ್ತೆ. ಆದ್ರೆ ವಿತ್ ಬ್ಯಾಂಕ್ ಆಫರ್ ಇದು ನಿಮ್ಗೆ 26,999ಗೆ ನಿಮ್ಗೆ ಸಿಗುತ್ತೆ. ಹಾಗೆ ಇದ್ರ ಜೊತೆಗೆ 12GB RAM 512GB ಸ್ಟೋರೇಜ್ ಇರೋ ವೇರಿಯಂಟ್ ಕೂಡ ಬರುತ್ತೆ ಅಂತ ರೂಮರ್ಸ್ ಇದೆ, ಕನ್ಫರ್ಮ್ ಆಗಿಲ್ಲ. ಕನ್ಫರ್ಮ್ ಆದ್ರೆ ನಾನು ಮುಂದೆ ಬರೋ ವಿಡಿಯೋಸ್ ಅಲ್ಲಿ ಹೇಳ್ತೀನಿ. ಹಾಗಾದ್ರೆ 28,000ಗೆ ಅಥವಾ ವಿತ್ ಬ್ಯಾಂಕ್ ಆಫರ್ 25,000ಗೆ ಈ ಫೋನ್ ನ ತಗೋಬಹುದಾ ಅಂತ ಕೇಳಿದ್ರೆ ತಗೋಬಹುದು. ಇದರ ಎಲ್ಲಾ ಪಾಸಿಟಿವ್ ಹಾಗೆ ನೆಗೆಟಿವ್ಸ್ ಗಳು ನಾನು ಕ್ಲಿಯರ್ ಆಗಿ ಸೈಡ್ ಬೈ ಸೈಡ್ ನಿಮ್ಗೆ ಕಾಣಿಸ್ತಾ ಇದೆ, ನೀವೇ ನೋಡ್ಬೋದು. ನಾನು ಹೇಳೋದು ಏನು ಅಂತ ಅಂದ್ರೆ, ಈ ಫೋನ್ ಕ್ಯಾಮೆರಾ ಅಷ್ಟೊಂದು ಚೆನ್ನಾಗಿಲ್ಲ. ನೀವೇನಾದ್ರೂ ಕ್ಯಾಮೆರಾಗೋಸ್ಕರನೇ ಫೋನ್ ನ ತಗೋಬೇಕು ಅಂತ ಇದ್ರೆ ಈ ಫೋನ್ ನ ತಗೋಬೇಡಿ. ಮಾರ್ಕೆಟ್ ಅಲ್ಲಿ ತುಂಬಾ ಆಪ್ಷನ್ಸ್ ಇದೆ, ಇದಕ್ಕಿಂತ ಬೆಟರ್ ಇರೋ ಕ್ಯಾಮೆರಾ ಸಿಗುತ್ತೆ.
ಆದ್ರೆ ಪರ್ಫಾರ್ಮೆನ್ಸ್ ವಿಷಯದಲ್ಲಿ ಈ ಫೋನ್ ತುಂಬಾ ಚೆನ್ನಾಗಿದೆ. ಪರ್ಫಾರ್ಮೆನ್ಸ್ ಹಾಗೆ ಗೇಮಿಂಗ್ಗೋಸ್ಕರ ಫೋನ್ ಬೇಕು ಅಂತ ಇದ್ರೆ ನೀವು ಈ ಫೋನ್ ತಗೋಬಹುದು. ಕ್ಯಾಮರಾಗೋಸ್ಕರ ಬೇಡ. ಇದರ ಪ್ರೋಸ್ ಅಂಡ್ ಕಾನ್ಸ್ ಬಗ್ಗೆ ಹೇಳಿದೀನಿ. ತಗೋಬೇಕಾ ಬೇಡ ಅಂತ ನೀವೇ ಡಿಸೈಡ್ ಮಾಡಿ. ನಾನ್ ಕೇವಲ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ಇದೇ ಫೋನ್ ತಗೊಳ್ಳಿ ಅಂತ ನಾನು ಹೇಳೋದಿಲ್ಲ. ತಗೋಬೇಕಾ ಬೇಡ್ವಾ ಅಂತ ಅನ್ನೋದು ನಿಮ್ಗೆ ಬಿಟ್ಟಿದ್ದು. ಹಾಗೆ ಈ ಫೋನ್ ಆನ್ಲೈನ್ ಮತ್ತೆ ಆಫ್ಲೈನ್ ಎರಡರಲ್ಲೂ ಅವೈಲೇಬಲ್ ಇದೆ. ನೀವೇನಾದ್ರೂ ಈ ಫೋನ್ ಆನ್ಲೈನ್ ಅಲ್ಲಿ ತಗೋಬೇಕು ಅಂತ ಇದ್ರೆ ಫ್ಲಿಪ್ಕಾರ್ಟ್ ಅಲ್ಲಿ ಇದು ಸಿಗುತ್ತೆ. ಅಥವಾ ಆಫ್ಲೈನ್ ಅಲ್ಲಿ ನಿಮ್ಗೆ ಬೇಕು ಅಂತ ಇದ್ರೆ ನೀವು ರವಿಕುಮಾರ್ ಎಂಟರ್ಪ್ರೈಸಸ್ ನ ವಿಸಿಟ್ ಮಾಡಿ. ಅಲ್ಲಿ ಈ ಫೋನ್ಸ್ ಗಳು ಅವೈಲೇಬಲ್ ಇದೆ. ನೀವು ಅಲ್ಲೇ ಹೋಗಿ ತಗೊಳ್ಳಿ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪೋಕೋ X7 Pro ನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡಿದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಾನು ಇದೇ ತರ ಅನ್ಬಾಕ್ಸಿಂಗ್ ವಿಡಿಯೋಸ್ ಹಾಗೆ ಟೆಕ್ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಹಾಗೆ ನಿಮ್ಗೆ ಯಾವುದೇ ಡೌಟ್ ಇದ್ರೂ ನೀವು ಕಮೆಂಟ್ ಮಾಡಿ ಕೇಳಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಬೈ ಬೈ.